ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನಿಮ್ಮ ಕೂದಲಿನ ಸೌಂದರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಮತ್ತು ನಿಮ್ಮ ಕೂದಲನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು, ಹೇಗೆ ಕೇರ್ ಮಾಡಬೇಕೆಂದು ನೋಡೋಣ ಬನ್ನಿ. ತಲೆ ಕೂದಲುಗಳನ್ನು ದಿನಾಲೂ ಸುಮಾರು 100 ಸಾರಿ ಮೆಲ್ಲಗೆ ತಟ್ಟಿ ಬಾಚಣಿಗೆಯಿಂದ ಬಾಚುವುದರಿಂದ ಕೂದಲುಗಳನ್ನು ಸದಾ ಚಂದವಾಗಿಟ್ಟುಕೊಳ್ಳಬಹುದು ಎಂಬುದು ಮುದಿಪ್ರಾಯದ ಅಜ್ಜಿಯವರ ದೃಢ ನಂಬಿಕೆಯಾಗಿತ್ತು. ತಲೆ ಕೂದಲುಗಳನ್ನು ಬಾಚುವುದರಿಂದ ಕೂದಲಿನ ಬುಡಗಳಲ್ಲಿ ರಕ್ತದ ಪೂರೈಕೆಯು ಹೆಚ್ಚಾಗುವುದಲ್ಲದೆ ಮತ್ತು ಪರೆಗಳನ್ನು ಹೋಗಲಾಡಿಸುವುದು, ಕೂದಲಿನ ಬುಡದಲ್ಲಿರುವ ನೈಸರ್ಗಿಕ ಎಣ್ಣೆಯು ಸಮಾನವಾಗಿ ಹಂಚಿಕೊಳ್ಳುವುದು ಮತ್ತು ಕೂದಲನ್ನು ನುಣುಪಾಗಿಯೂ ಮೆರುಗಾಗಿಯೂ ಹೊಳಪಾಗಿಯೂ ಇರಿಸುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅಂಗೈಯಲ್ಲಿ 1 ಅಥವಾ 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ಬೆರಳುಗಳಿಂದ ಬುಡಕ್ಕೆಲ್ಲ ಸವರಿ ಮೃದುವಾಗಿ ತಿಕ್ಕುವುದರಿಂದ ಕೂದಲಿಗೆ ಅಗತ್ಯವಾಗಿರುವ ಜಿಡ್ಡು ದೊರಕುತ್ತದೆ. ಬಾಚಣಿಗೆಯಿಂದಾಗಲಿ ಬ್ರಷ್ನಿಂದಾಗಲಿ ಕೂದಲನ್ನು ನಯವಾಗಿ ಬಾಚಿ ಎಂದು ಕೀಳಬೇಡಿ. ಕೂದಲು ಗಂಟುಗಳಾಗಿದ್ದರೆ ಬೆರಳುಗಳಿಂದ ನಯವಾಗಿ ಬಿಡಿಸಿ. ಕೂದಲಿನ ಕಾಂತಿಯನ್ನು ಹೆಚ್ಚಿಸಲು ತಲೆ ತೊಳೆಯುವ ಮುನ್ನ 1 ಬಟ್ಟಲು ಜೇನುತುಪ್ಪಕ್ಕೆ 3 ಬಟ್ಟಲು ಕೊಬ್ಬರಿ ಎಣ್ಣೆ ಬೆರೆಸಿ 1 ದಿನವೆಲ್ಲ ಬೆಚ್ಚಗೆ ಇರುವ ಜಾಗದಲ್ಲಿ ಮುಚ್ಚಿಡಿ. ಮಾರನೆಯ ದಿನ ಈ ಮಿಶ್ರಣವನ್ನು ತಲೆಬುರುಡೆಗೆ ಕೂದಲಿಗೆ ಹಚ್ಚಿ 1-2 ತಾಸು ಕಾಲ ಬಿಟ್ಟು ಅನಂತರ ಸೀಗೆಕಾಯಿಯಿಂದಾಗಲಿ ಶ್ಯಾಂಪೂವಿನಿಂದಾಗಲಿ ತಲೆಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ತಲೆಗೆ ವಿಪರೀತ ಬಿಸಿಯಾದ ನೀರನ್ನು ಮಾತ್ರ ಹಾಕಿಕೊಳ್ಳಬೇಡಿ. ಸುಡುತ್ತಿರುವ ನೀರು ಮೃದುವಾದ ಕೂದಲನ್ನು ಒರಟು ಮಾಡುತ್ತದೆ. ಟವಲ್ನಿಂದ ಮೊದಲು ಬುರುಡೆಯನ್ನು ನಯವಾಗಿ ಉಜ್ಜಿ ಆರಿಸಿಕೊಂಡು ಅನಂತರ ಕೂದಲನ್ನು ಗಂಟಾಗದಂತೆ ಒರೆಸಿ. ಕೂದಲು ಹೊಳಪಾಗಲು 1 ಬಟ್ಟಲಿಗೆ 2 ಕೋಳಿ ಮೊಟ್ಟೆಯನ್ನು ಒಡೆದು ಹಾಕಿ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ 1 ದೊಡ್ಡ ಚಮಚ ಗ್ಲಿಸರಿನ್ ಅನ್ನು ಹಾಕಿ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಬುರುಡೆಗೆ ಕೂದಲಿಗೆ ಹಚ್ಚಿ 1 ತಾಸು ಕಾಲ ನೆನೆದು ಅನಂತರ ತಲೆ ತೊಳೆದುಕೊಳ್ಳಿ. ತಲೆ ತೊಳೆಯುವಾಗ 1 ನಿಂಬೆಹಣ್ಣಿನ ರಸವನ್ನು ಹಾಕಿಕೊಂಡರೆ ತಲೆಹೊಟ್ಟು ಬರುವುದಿಲ್ಲ. ಕೂದಲು ಒಣಗುತ್ತಿದ್ದರೆ ಅಥವಾ ಉದುರುವುದಾದರೆ ವಾರಕ್ಕೆ 2 ಬಾರಿ ಬೆಚ್ಚಗಿನ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಯಿಂದ ತಲೆಬುರುಡೆಯನ್ನು ಅಂಗಮರ್ದನ ಮಾಡಬೇಕು. ಬೆರಳುಗಳ ತುದಿಗಳನ್ನು ಸುತ್ತುತ್ತವಾಗಿ ಚಲಿಸಿ ದೃಢವಾಗಿ ಮಸಾಜ್ ಮಾಡಬೇಕು. ಇಡೀ ರಾತ್ರಿ ಹಾಗೆಯೇ ಇರಗೊಳಿಸಿ ಮರುದಿನ ಬೆಳಿಗ್ಗೆ ಸಾಬೂನಿನಿಂದ ತೊಳೆಯುವುದು. ಈ ಚಿಕಿತ್ಸೆಯಿಂದ ರಕ್ತ ಸಂಚಾರ ಸುಧಾರಿಸಿ ಕೂದಲಿನ ಬುಡಗಳು ಬಲಪಟ್ಟು ತಲೆಯ ಹೊಟ್ಟು ಹಾಗೂ ಕೂದಲುದುರುವುದು ತಡೆಯುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿ ಮೆತ್ತೆಯ ಬೀಜಗಳನ್ನು ನೆನೆಸಿದರೆ ಅದು ಔಷಧಿಯ ಕೂದಲೆಣ್ಣೆಯಾಗುವುದು ಮತ್ತು ತಲೆಗೆ ತಂಪು ಕೊಡುವುದು. ಅಡಿಗೆಯ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಆ ದ್ರವದಿಂದ ಕೂದಲನ್ನು ತೊಳೆದರೆ ತಲೆಬುರುಡೆಯು ಸ್ವಚ್ಛವಾಗಿ ತಲೆಯ ಮೇಲಿನ ಹೊಟ್ಟು ಮಾಯವಾಗುತ್ತದೆ ಮತ್ತು ಕೂದಲಿನ ಉದುರುವಿಕೆಯನ್ನು ಕೂಡ ತಡೆಗಟ್ಟುತ್ತದೆ. ಕರಿದ ತಿಂಡಿ, ಕೊಬ್ಬಿರುವ ಪದಾರ್ಥ, ಚಾಕ್ಲೇಟ್ ಇವುಗಳನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಕೂದಲನ್ನು ತಪ್ಪದೆ ದಿನಕ್ಕೆ 2-3 ಬಾರಿ ಬಾಚಿಕೊಳ್ಳಬೇಕು. ನಿಂಬೆ ರಸಕ್ಕೆ 1 ಚಮಚ ಜೇನುತುಪ್ಪ, 4 ಚಮಚ ಕೊಬ್ಬರಿ ಎಣ್ಣೆ, ಹೆಸರುಹಿಟ್ಟು ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆ ಬಿಸಿಯಾಗಿರುವ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಬೇಕು. ತಲೆ ಒರೆಸಿಕೊಳ್ಳುವ ವಸ್ತ್ರಗಳನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ತಲೆದಿಂಬನ್ನು ವಾರಕ್ಕೊಮ್ಮೆಯಾದರೂ ಶುಭ್ರವಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಆರತಿ ಕರ್ಪೂರವನ್ನು ಕದಡಿ ತಲೆಗೆ ಲೇಪಿಸಿಕೊಳ್ಳಬೇಕು. 1 ತಾಸಿನ ಬಳಿಕ ಸೀಗೆ ಪುಡಿಯಿಂದ ತಿಕ್ಕಿಕೊಂಡು ಸ್ನಾನ ಮಾಡಬೇಕು. ಅನಂತರ ಬಾಚಣಿಗೆಯಿಂದ ಬಾಚಿದರೆ ಹೇನು ಹಾಗೂ ತತ್ತಿಗಳು ಕೆಳಗೆ ಬೀಳುತ್ತದೆ. ಹೇರಳವಾದ ಕಪ್ಪು ಕೂದಲಿಗೆ ದಾಸವಾಳ ಹೂವು ಬಹಳ ಉಪಯೋಗವಾಗುತ್ತದೆ. ಈ ಹೂವನ್ನು ನೀರಿನಲ್ಲಿ ನೆನೆಸಿ ಚೆನ್ನಾಗಿ ನೊರೆ ಬರುವವರೆಗೆ ಕಿವುಚಬೇಕು. ನೊರೆಯಾದ ಈ ನೀರನ್ನು ತಲೆಯ ಕೂದಲಿನ ಬುಡಕ್ಕೆ ಎಚ್ಚೆತ್ತವಾಗಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲು ಕಪ್ಪಾಗಿ ಹೇರಳವಾಗಿ ಬೆಳೆಯುತ್ತದೆ. ಕೇರಳದ ಮಹಿಳೆಯರು ಈ ಕೆಳಗೆ ವಿವರಿಸಿದ ಎಣ್ಣೆಯನ್ನು ಪ್ರಯೋಗಿಸಿ ತಮ್ಮ ತಲೆ ಕೂದಲುಗಳನ್ನು ಉದ್ದವಾಗಿಯೂ ಕಾಂತಿಯುತವಾಗಿಯೂ ಮಾಡಿಕೊಳ್ಳುತ್ತಾರೆ. ನೀರನ್ನು ಉಪಯೋಗಿಸದೆ ತೆಂಗಿನಕಾಯಿಯನ್ನು ಅರೆದು ಹಾಲು ತೆಗೆಯುವುದು. ಈ ಹಾಲನ್ನು ಕಾಯಿಸಿ ಎಣ್ಣೆ ಆಗುವ ತನಕ ಕುದಿಸುವುದು. ಈ ಎಣ್ಣೆಯನ್ನು ಪ್ರತಿದಿನ ತಲೆಗೆ ಹಚ್ಚುವುದಕ್ಕೆ ಉಪಯೋಗಿಸಬೇಕು. ಬೇಕಾದರೆ ಈ ಎಣ್ಣೆಗೆ ಹೂವಿನ ಸುಗಂಧ ಸತ್ವವನ್ನು ಸೇರಿಸಬಹುದು. ಒಮ್ಮೆ ಎಣ್ಣೆ ಕಾಯಿಸುವಾಗ 1 ವಾರಕ್ಕೆ ಬೇಕಾದಷ್ಟು ಮಾತ್ರ ತಯಾರಿಸಬೇಕು. ಮಹಿಳೆಯರೇ, ಯಾವಾಗಲೂ ಒಂದೇ ರೀತಿಯ ಎಣ್ಣೆಯನ್ನು ಉಪಯೋಗಿಸಿದರೆ ಒಳ್ಳೆಯದು. ಬಾಚಣಿಗೆಯನ್ನು ಆಗಾಗ್ಗೆ ಡೆಟಾಲ್ ಹಾಕಿ ತೊಳೆದು ಶುದ್ಧಪಡಿಸಿಕೊಳ್ಳುತ್ತಿರಬೇಕು. ಹೊಟ್ಟು ಇರುವವರು ತಮ್ಮ ಬಾಚಣಿಗೆಯನ್ನು ಪ್ರತ್ಯೇಕವಾಗಿಟ್ಟುಕೊಳ್ಳಬೇಕು. ತಲೆಗೆ ಉಪಯೋಗಿಸುವ ಎಣ್ಣೆಯನ್ನು ಉಗುರು ಬೆಚ್ಚಗೆ ಮಾಡಿ ಉಪಯೋಗಿಸಬೇಕು.
ಸಾಮಾನ್ಯವಾಗಿ ಕೂದಲಿನ ಬೆಳವಣಿಗೆ 1 ತಿಂಗಳಿಗೆ ಅರ್ಧ ಇಂಚು. ವಿಟಮಿನ್ ಬಿ12 ಬಿಳಿ ಕೂದಲಿನ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ಮೊಟ್ಟೆ, ಬ್ರೆಡ್, ಜೇನುತುಪ್ಪಗಳಲ್ಲಿ ವಿಟಮಿನ್ ಬಿ12 ಹೇರಳವಾಗಿ ಇರುವುದರಿಂದ ಇವುಗಳನ್ನು ಹೆಚ್ಚು ಉಪಯೋಗಿಸಬೇಕು. ಅಲ್ಲದೆ ಹಣ್ಣುಗಳಲ್ಲಿನ ವಿಟಮಿನ್ ಸಿ ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೂದಲು ಉದುರುತ್ತಿದ್ದರೆ ನಿಂಬೆ ರಸವನ್ನು ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಲೆ ತೊಳೆಯಬೇಕು. ಒರಟಾದ ಪಾಚನಿಗೆಯಿಂದ ಕೂದಲು ಉದುರುತ್ತಿದ್ದರೆ ಬ್ರಾಹ್ಮ್ಯ ಆಮ್ಲ ಎಣ್ಣೆಯಿಂದ ಮಾಲಿಷ್ ಮಾಡಬೇಕು. ತಣ್ಣೀರು ತಲೆಗೆ ಅಥವಾ ಕೂದಲಿಗೆ ಶಕ್ತಿದಾಯಕ. ತಣ್ಣೀರಿನಿಂದ ತಲೆ ತೊಳೆಯುವುದರಿಂದ ಕೂದಲು ಸೊಂಪಾಗಿ ಬೆಳೆಯುವುದಲ್ಲದೆ ಹೊಳಪಾಗುತ್ತದೆ. ಮೆತ್ತೆಯನ್ನು ತೆಂಗಿನ ಹಾಲಿನಲ್ಲಿ ನುಣ್ಣಗೆ ಅರೆದು ತಲೆಗೆ ಹಚ್ಚಿ ತಲೆ ತೊಳೆಯುವುದರಿಂದ ಕೂದಲು ಉದುರುವುದಿಲ್ಲ, ಹೊಟ್ಟು ನಾಶವಾಗುತ್ತದೆ. ತಣ್ಣೀರಿನಿಂದ ತಲೆ ಸ್ನಾನ ಮಾಡುವುದರಿಂದ ಕೂದಲು ಬೇಗ ಬಿಳಿಯಾಗುವುದನ್ನು ತಪ್ಪಿಸಬಹುದು. ಕೂದಲನ್ನು ಅದರ ಬುಡದವರೆಗೆ ಮಜ್ಜಿಗೆಯಲ್ಲಿ ಚೆನ್ನಾಗಿ ನೆನೆಸಿ ಅರ್ಧ ಗಂಟೆಯ ನಂತರ ತಲೆ ತೊಳೆಯಬೇಕು. ತಲೆಗೆ ಸೋಪಿನ ಬದಲು ಕಡಲೆ ಹಿಟ್ಟು ಇಲ್ಲವೇ ಹೆಸರು ಹಿಟ್ಟನ್ನು ಉಪಯೋಗಿಸಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಮೆತ್ತೆಯನ್ನು ನೆನೆ ಹಾಕಿ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಪ್ರತಿನಿತ್ಯವೂ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ಜಿಡ್ಡು ಕೊಳೆ ಸೇರಿಕೊಳ್ಳುತ್ತದೆ. ಇದರಿಂದ ತಲೆ ಕೂದಲ ಬೇರುಗಳಿಗೆ ಅಡ್ಡಿಯಾಗಿ ಅವುಗಳ ಬೆಳವಣಿಗೆ ನಿಂತು ಹೋಗುವುದಷ್ಟೇ ಅಲ್ಲದೆ ಕೂದಲು ಉದುರು ಹೋಗುವುದು ಉಂಟು. ಆದ್ದರಿಂದ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಎಣ್ಣೆ ತಿಕ್ಕಿಕೊಂಡು ನೆನೆದು ಸ್ನಾನ ಮಾಡುವುದರಿಂದ ಈ ಕೊಳೆ ನಿವಾರಣೆಯಾಗುತ್ತದೆ. ಉಗುರು ಬೆಚ್ಚಗಿನ ನೀರು ಹಾಗೂ ಸೀಗೆ ಪುಡಿ ಮಿಶ್ರಣ ಈ ಕೊಳೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಸ್ನಾನ ಮಾಡಿದ ನಂತರ ಶುಭ್ರವಾದ ಮೆತ್ತನೆಯ ಟವಲ್ನಿಂದ ತಲೆಯನ್ನು ಚೆನ್ನಾಗಿ ಒರೆಸಿಕೊಂಡು ದೊಡ್ಡ ಹಲ್ಲುಗಳಿರುವ ಬಾಚಣಿಗೆಯಿಂದ ನಿಧಾನವಾಗಿ ಬಾಚಿ ಸಿಕ್ಕು ಬಿಡಿಸಿಕೊಂಡ ನಂತರವೇ ಜಡೆ ಹಾಕಿಕೊಳ್ಳಬೇಕು. ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವಾಗ ಮೃದುವಾಗಿ ನೆತ್ತಿಯ ಮೇಲೆ ಚೆನ್ನಾಗಿ ಊರುವಂತೆ ಹಚ್ಚಿಕೊಳ್ಳಬೇಕು. ಆಗ ರಕ್ತ ಪ್ರಸರಣ ಚೆನ್ನಾಗಿ ಆಗಿ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತದೆ. ತಲೆಗೆ ಸ್ನಾನ ಮಾಡಿದ ತಕ್ಷಣವೇ ಎಣ್ಣೆ ಹಚ್ಚಿಕೊಳ್ಳಬಾರದು. ಮಾರನೆಯ ದಿನವೇ ಎಣ್ಣೆ ಹಚ್ಚಿಕೊಳ್ಳಬೇಕು. ಹಾಗೆಯೇ ದಿನ ಬಿಟ್ಟು ದಿನ ಎಣ್ಣೆ ಹಚ್ಚಿಕೊಳ್ಳಬೇಕು. ಕೊಬ್ಬರಿ ಎಣ್ಣೆಯೇ ಶ್ರೇಷ್ಠವಾದುದು. ತಲೆ ಬಾಚಿಕೊಳ್ಳುವಾಗ ಸಿಕ್ಕಾದರೆ ಬಾಚಣಿಗೆಯಿಂದ ಅದನ್ನು ಎಳೆಯಬಾರದು. ನಿಧಾನವಾಗಿ ಸಿಕ್ಕು ಬಿಡಿಸಿಕೊಂಡು ಅನಂತರ ಬಾಚಿಕೊಳ್ಳಬೇಕು. ಒಳ್ಳೆಯ ಬಾಚಣಿಗೆಯನ್ನೇ ಬಳಸಬೇಕು. ಒಂದೇ ಬಾಚಣಿಗೆಯನ್ನು ಬಹಳ ದಿನಗಳವರೆಗೆ ಉಪಯೋಗಿಸಬಾರದು. ಆಗಾಗ್ಗೆ ಬಾಚಣಿಗೆಯನ್ನು ಸೋಪಿನಿಂದ ಶುಭ್ರವಾಗಿ ತೊಳೆದು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಡೆಟಾಲ್ ಹಾಕಿ ಅದರಲ್ಲಿ ಬಾಚಣಿಗೆಯನ್ನು ನೆನೆ ಹಾಕಬೇಕು. ಅನಂತರ ಅದನ್ನು ಮತ್ತೆ ನೀರಿನಿಂದ ತೊಳೆದು ಉಪಯೋಗಿಸಬೇಕು. ಒಂದು ಬಾಚಣಿಗೆಯನ್ನು ಒಬ್ಬರೇ ಉಪಯೋಗಿಸುವುದು ಒಳ್ಳೆಯದು. ಹಾಗೆ ಮಾಡಿದರೆ ಹೊಟ್ಟು ಬೀಳುವುದಿಲ್ಲ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಪ್ರತ್ಯೇಕವಾಗಿ ಒಂದು ಬಾಚಣಿಗೆಯನ್ನು ಇಡುವುದು ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.